ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ RKM's ರೈಡ್. ನಾವು ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಆ ಕಡೆ ಮಲೆನಾಡು ಪ್ರದೇಶ, ಈ ಕಡೆ ಕರಾವಳಿ ತೀರವನ್ನು ಹೊಂದಿರುವಂತಹ ಕರ್ನಾಟಕ ಜಿಲ್ಲೆಗಳಲ್ಲಿ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾದಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೀವಿ. ಸೊ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆನೇ ಬೇರೆ, ಉತ್ತರ ಕನ್ನಡ ಜಿಲ್ಲೆನೇ ಬೇರೆ. ಸರ್ವಕಾಲಿಕ ನದಿಗಳು, ದಟ್ಟ ಅರಣ್ಯ, ನಿಸರ್ಗ ಸಂಪತ್ತು, 140 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಪ್ರವಾಸಿ ಸ್ಥಾನಗಳು 1-2 ಬೇಜಾನಿದೆ, ಹೇಳ್ತಾ ಹೋದರೆ ಪಟ್ಟಿನೇ ದೊಡ್ಡದು. ಹಿಂಗೆ ದಾರಿಯಲ್ಲಿ ಹೋಗ್ತಾ ಇದ್ದೆ, ಈ ಮಕ್ಕಳು ನೋಡಿ ಗಾಡಿ ನಿಲ್ಲಿಸ್ದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಬಾಲ್ಯ ನನಗೆ ನೆನಪಿಗೆ ಬಂತು. ಸೊ ಇದೇ ಥರ ವಾತಾವರಣ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಬೂದಿಗೆರೆ ಗ್ರಾಮದಲ್ಲಿತ್ತು. ಸೊ ಬೆಟ್ಟ ಗುಡ್ಡ ಇರಲಿಲ್ಲ ಅಂದ್ಕೊಳ್ಳಿ, ಆದರೆ ಇದೇ ಥರ ಬೆಳಿಗ್ಗೆನೇ ಎದ್ದು ಮಕ್ಕಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಒಂದು ಬ್ಯಾಟು ಒಂದು ಬಾಲು ತೊಗೊಂಡು ಈ ಥರ ಹೋಗಿ ಆಡಿದ ನೆನಪುಗಳು ಸುಮಾರಿದೆ. 50 ಪೈಸಾ 1 ರೂಪಾಯಿ ಅಂತ ಎಲ್ಲ ಕೂಡಿಟ್ಕೊಂಡು ಬ್ಯಾಟು ಬಾಲ್ ತೊಗೊಂಡು ಆಡ್ತಾಯಿದ್ವಿ. ಈಗಂತೂ ನಮಗೆ ಒಬ್ಬೊಬ್ಬ ಒಂದೊಂದು ಬ್ಯಾಟ್ ಒಂದೊಂದು ಬಾಲ್ ತೊಗೊಂಡು ಆಡೋ ಸಾಮರ್ಥ್ಯ ಇದೆ, ಆದರೆ ಇಷ್ಟು ಜನನ ನಾವು ಸೇರಿಸೋದಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ಹೇಳೋದು, ಬಾಲ್ಯದ ನೆನಪುಗಳು ಗೋಲ್ಡನ್ ಮೆಮೊರೀಸ್. ಹಳ್ಳಿ ಶಾಲೆಗಳಂದರೆ ಹಿಂಗಿರುತ್ತೆ, ಎಷ್ಟು ಸುಂದರವಾಗಿದೆ ನೋಡಿ. ಶಟಲ್ ಕಾಕ್ ಕೋರ್ಟ್ ಹಾಕಿದ್ದಾರೆ, ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದಾರೆ, ಆಡೋದಕ್ಕೆಲ್ಲ ಇಷ್ಟು ಜಾಗ ಇದೆ. ಬಡಿ ನಮ್ಮ ಈ ಉತ್ತರ ಕರ್ನಾಟಕದಲ್ಲಂತೂ ಈ ಥರ ಜಾಗಗಳಿಗೇನು ಕಡಿಮೆ ಇಲ್ಲ. ಟಡನ್ 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 ಟಡಾಯ್. ನೀರು ಎಷ್ಟು ಕ್ಲಿಯರ್ ಇರುತ್ತೆ ಅಂದರೆ ಇಲ್ಲಿ ಸ್ಥಳದಲ್ಲಿ ಏನೇನಿದೆ ಅಂತ ಇಲ್ಲಿಂದನೇ ಲೆಕ್ಕ ಹಾಕ್ಬಿಡ್ಬೋದು. ನಾನು 100-150 ಫೀಟ್ ಮೇಲ್ಗಡೆ ಇದ್ದೀನಿ, ಆದ್ರೂ ಅಲ್ಲಿ ಕ್ಲಿಯರಾಗಿ ಕೆಳಗಡೆ ಏನಿದೆ ಅಂತ ಕಾಣಿಸುತ್ತೆ. ಶರಾವತಿ ನದಿ. ಏನು ಮಾಡೋದೇ ಬೇಡ, ಸುಮ್ಮನೆ ನಿಂತ್ಕೊಂಡ್ರೆ ಸಾಕಿಲ್ಲಿ, ಒಂಥರ ನೆಮ್ಮದಿಯ ಭಾವ.
ದೊಡ್ಡ ಬೆಟ್ಟ ಕುಸಿದು ಈ ಕಡೆಯಿಂದ ಹಿಂಗೆ ಬಂದು ಈ ಥರ ಇರೋವಂಥ ಚಿಕ್ಕದಾಗಿರೋ ಅಂಗಡಿಗೆ ಹೊಡೆದ್ರೆ ಹೆಂಗಿರುತ್ತೆ ಗುರು. ಅದೇ ಘಟನೆ ಮೊನ್ನೆ ನಡೆದಿದ್ದು ನೋಡಿ. ಇದೇ ಆ ಗುಡ್ಡ ಕುಸಿರೋ ಜಾಗ. ಎಷ್ಟು ಭಯಂಕರವಾಗಿದೆ ನೋಡಿ. ಒಂಥರ ಇಲ್ಲಿಂದ ಅದು ಗುಡ್ಡ ಕುಸಿದು ಈ ಕಡೆ ಇದ್ದಿದ್ದ ಆ ಚಿಕ್ಕ ಅಷ್ಟು ದೊಡ್ಡ ಬೆಟ್ಟ ಬಂದು ಕುಸಿದು ಬಿದ್ದರೆ ಏನು ಗುರು ಬದುಕೋಕ್ಕಾಗತ್ತಾ? ಸುಮಾರು ನಿಮ್ಗೆ ವಿಡಿಯೋ ಕಾಣಿಸ್ತಾ ಇದೆಯಲ್ವಾ, ನಿಮ್ಗೆ ಏನು ಕಾಣ್ತಾ ಇದೆ ಅದಕ್ಕಿಂತ 10-20ರಷ್ಟಿದೆ ಇದು ಬೆಟ್ಟ. ಸುಮಾರು ಒಂದು 15 ದಿನದಿಂದ ಇಲ್ಲಿ ತುಂಬ ಮಳೆ ಬೀಳ್ತಿತ್ತಂತೆ. ಸೊ ಇದೇ ದಡದಲ್ಲಿ ಒಂದು ಕುಟುಂಬ ಇಲ್ಲಿ ಟೀ ಮಾರ್ಕೊಂಡು ಹೋಟ್ಲ್ ಮಾಡಿಕೊಂಡು ಜೀವನ ಸಾಗಿಸ್ತಾಯಿದ್ರು. ಆ ಗುಡ್ಡ ಕುಸಿತದಿಂದ ಎಲ್ಲರೂ ಹಿಂಗೆ ಕೊಚ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಆ ಕುಟುಂಬದ ಜೊತೆಗೆ ಆ ರೋಡಲ್ಲಿ ಹೋಗ್ತಿದ್ದಂತಹ ಒಂದು 7-8 ಲಾರಿಗಳೂ ಇದೇ ನೀರಲ್ಲೇ ಕೊಚ್ಕೊಂಡು ಹೋಯ್ತು ಅವತ್ತು ಅಂತ ಹೇಳ್ತಾರೆ. ಸೊ ಕೇರಳದ ಅರ್ಜುನ್ ಚಾಲಕ ಅಂತೂ ಇನ್ನೂ ಸಿಗಲೇ ಇಲ್ಲ. ಈ ಕುಟುಂಬದ ಜೊತೆ ವಾಸ ಮಾಡ್ತಿದ್ದಂಥ ನಾಯಿ ಹೆಂಗೋ ಬಚಾವಾಯಿತು. ಸೊ ಈಗಲೂ ಆ ನಾಯಿ ಆ ಕುಟುಂಬದವ್ರಿಗೋಸ್ಕರ ಇಲ್ಲೇ ಕಾಯ್ತಾ ಇದೆ. ಇದನ್ನು ನೋಡಿ ತುಂಬಾ ಬೇಜಾರಾಯಿತು. ಇಷ್ಟು ದೂರ ಬಂದು ಸಮುದ್ರ ನೋಡಿಲ್ಲ ಅಂದರೆ ಹೆಂಗೆ ಗುರು? ಈ ಜಾಗದ ಹೆಸರು ಬಂದ್ಬಿಟ್ಟು ಲಕ್ಷ್ಮಣ ತೀರ್ಥ ಅಂತ. 365 ದಿನವೂ ಇಲ್ಲಿ ನೀರು ಬರ್ತಾನೆ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.